ಇನ್ನು ಕೆಲವು ಕಡೆ ಕಾಸ್ಟ್ ಕಟ್ಟಿಂಗಿಗೆ ಅಂತೇಳಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಡ್ತಾರೆ. ಏನು ಬೈಟ್ ಬರ್ತಾ ಇತ್ತಲ್ಲ ಸ್ಪೀಡಲ್ಲಿ, ಅದು ಸ್ಕ್ರಾಂಬ್ಲರಲ್ಲಿ ಸಿಗ್ತಾ ಇರಲಿಲ್ಲ. ಇಂಡಿಯನ್ ರೋಡ್ ಕಂಡೀಷನ್ಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮಗೆ ಬ್ರೇಕಿಂಗ್ ಬೈಟು ಸಖತ್ತಾಗಿರುತ್ತೆ. ಯೋ ಗೈಸ್, ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸುಮಾರು ದಿನ ಆದಮೇಲೆ ಈ ಥರ ಒಂದು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಏನಿಲ್ಲ, ಈ ವಿಡಿಯೋದಲ್ಲಿ ನಾನು ಒಂದು ಬ್ರೇಕಿಂಗ್ ಬಗ್ಗೆ ಒಂದು ಸ್ಮಾಲ್ ಟಾಪಿಕ್ ಕವರ್ ಮಾಡೋಣ ಅಂತ. ಸುಮಾರು ಜನ ಕೇಳಿರ್ತೀರ, ಎಷ್ಟೊಂದು ಸರಿ ಬ್ರೇಕಿಂಗ್ ಬಗ್ಗೆ ಹೇಳ್ಬೇಕಿದ್ರೆ ಇದರಲ್ಲಿ ಸಿಂಟರ್ಡ್ ಪ್ಯಾಡ್ಸ್ ಬರುತ್ತೆ, ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ. ಸೊ ಆರ್ಗ್ಯಾನಿಕ್ ಪ್ಯಾಡ್ಸ್ ಮತ್ತು ಸಿಂಟರ್ಡ್ ಪ್ಯಾಡ್ಸ್ ಬಗ್ಗೆ ಏನು ಡಿಫ್ರೆನ್ಸು, ಏನಕ್ಕೆ ಇದನ್ನು ಜನ ತುಂಬ ಹೈಲೈಟ್ ಮಾಡ್ತಾರೆ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಸುಮಾರು ಟೈಪ್ಸ್ ಆಫ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ಸೆಮಿ ಸಿಂಟರ್ಡ್ ಅಂತ ಹೇಳಿ ಕರೀತಾರೆ, ಸೆರಾಮಿಕ್ ಪ್ಯಾಡ್ಸ್ ಅಂತ ಬರುತ್ತೆ. ಈ ಥರ ಇದು ನೋಡ್ಕೊಂಡು ಹೋದರೆ ಇದು ತುಂಬಾ ದೊಡ್ಡ ಟಾಪಿಕ್ಕು. ಸೊ ಹಾಗಾಗಿ ನಾವು ಎಲ್ಲದನ್ನು ಏನು ನೋಡೋಕೆ ಹೋಗೋದು ಬೇಡ. ಮತ್ತು ಬ್ರೇಕಿಂಗ್ ಬಗ್ಗೆ ನಾನು ಜಾಸ್ತಿ ಇದರಲ್ಲಿ ಏನೂ ಹೇಳೋದಿಲ್ಲ. ಬ್ರೇಕಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಇಟ್ಸ್ ನಾಟ್ ಅಬೌಟ್ ದಟ್. ಜಸ್ಟು ಬ್ರೇಕ್ ಪ್ಯಾಡ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದು ಹೆಂಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಗಾಡಿ ಓಡಿಸ್ತಾ ಇದ್ದರೆ ನಿಮಗೆ ಬ್ರೇಕಿಂಗ್ ಪರ್ಫಾರ್ಮೆನ್ಸು ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸಿಂಟರ್ ಪ್ಯಾಡ್ಸ್ನ ಟ್ರೈ ಮಾಡ್ಬೋದು. ಅದರಿಂದ ನಿಮ್ಗೆ ಸ್ವಲ್ಪ ಉಪಯೋಗ ಆಗ್ಬೋದು. ಯಾವುದೇ ಗಾಡಿಯಲ್ಲಿ ಬ್ರೇಕಿಂಗು ತುಂಬಾ ಮುಖ್ಯವಾದದ್ದು. ಸೊ ನಿಮಗೆ ಬ್ರೇಕಿಂಗು ಬೈಟ್ ಹೇಗೆ ಸಿಗುತ್ತೆ, ಆ ಫೀಲ್ ಹೇಗಿರುತ್ತೆ, ಮತ್ತು ಗಾಡಿದು ಸ್ಟಾಪಿಂಗ್ ಪವರ್ ಯಾವ ಥರ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯೂಶ್ವಲಿ ತುಂಬ ಕಾಮನ್ನಾಗಿ ಎಲ್ಲ ಬೈಕ್ಸಲ್ಲೂ ಸ್ಟೈನ್ಲೆಸ್ ಸ್ಟೀಲ್ ರೋಟರ್ಸ್ ಬರುತ್ತೆ, ಆಯಿತಾ. ಇದಕ್ಕೆ ಅಂತ ಹೇಳಿ ಜನರಲಿ ಎಲ್ಲ ಗಾಡಿಯಲ್ಲೂ ಆಲ್ಮೋಸ್ಟು ನಿಮ್ಮ ಎವ್ರಿಡೇ ಯೂಸ್ ಇರೋವಂಥ ಗಾಡಿಗಳಲ್ಲಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಅಂತ ಹೇಳಿ ಕೊಡ್ತಾರೆ. ಸೊ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸಲ್ಲಿ ಏನಂತ ಹೇಳಿದ್ರೆ ಯೂಸ್ ಮಾಡಿರ್ತಾರಲ್ಲ ಮೆಟೀರಿಯಲು, ಅದು ಫೈಬರು, ರಬ್ಬರು, ರೈಸಿನ್ನು, ಕೆವ್ಲಾರು, ಈ ಥರ ಮೆಟೀರಿಯಲ್ಸ್ನ ಯೂಸ್ ಮಾಡಿರ್ತಾರೆ. ಹೈ ಟೆಂಪ್ರೇಚರಲ್ಲಿ ಪ್ರೆಷರೈಸ್ ಮಾಡಿ ಇದನ್ನು ಮಾಡಿರ್ತಾರೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ನ. ಸೊ ಇದು ಏನಂತ ಹೇಳಿದ್ರೆ, ಈ ಮೆಟೀರಿಯಲ್ಸ್ ಏನು ಯೂಸ್ ಮಾಡಿರ್ತಾರೆ ಇದು ಯಾವುದು ತುಂಬ ಕಾಸ್ಟ್ಲಿ ಮೆಟೀರಿಯಲ್ಸ್ ಅಲ್ಲ. ಹಾಗಾಗಿ ಇದ್ರದ್ದು ಪ್ರೈಸೇನೇ ಕಡಿಮೆ ಇರುತ್ತೆ. ಇದ್ರದ್ದು ಅಡ್ವಾಂಟೇಜ್ ಕೂಡ ಅದೇನೇ ಅಂತೇಳಿ ಅಂದ್ಕೊಳ್ಳಿ. ಹಾಗೆಯೇ ಇದ್ರದ್ದು ಡಿಸಡ್ವಾಂಟೇಜಸ್ ಏನಂತ ಹೇಳಿದ್ರೆ, ಲೈಫು ತುಂಬ ಕಡಿಮೆ ಕೊಡುತ್ತೆ, ಇದು ಜಾಸ್ತಿ ಕೊಡೋದಿಲ್ಲ. ಹಾಗೆಯೇ ಬ್ರೇಕಿಂಗ್ ಬೈಟ್ ಕೂಡ ಅಷ್ಟೇ ಪ್ರೋಗ್ರೆಸಿವ್ ಆಗಿರುತ್ತೆ. ಅಂದರೆ ನಿಮಗೆ ಸಡನ್ ಬೈಟ್ ಸಿಗೋಲ್ಲ ಅಷ್ಟೊಂದು. ಮತ್ತು ಆ ಬ್ರೇಕ್ ಮಾಡುವಾಗ ಅದ್ರದ್ದು ಡಸ್ಟ್ ಕೂಡ ಫಾರ್ಮ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇದು ನೀವು ಇವಾಗ ಕೋಲ್ಡ್ ಕಂಡೀಷನ್ಸು ಇಲ್ಲ ಮಳೆ ಅಂತ ವೆಟ್ ಕಂಡೀಷನ್ಸಲ್ಲಿ ಓಡಿಸಿದ್ರೆ ಹೀಟ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದು ಕಂಪೇರಿಟಿವ್ಲಿ. ಸೊ ಇವೆಲ್ಲ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು ಡಿಸಡ್ವಾಂಟೇಜಸ್ಸು. ಇದನ್ನು ರೀಪ್ಲೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸಿಂಟರ್ಡ್ ಪ್ಯಾಡ್ಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಸುಮಾರು ಜನ. ಸೊ ಇದು ಎಗೈನ್ ಮ್ಯಾನುಫ್ಯಾಕ್ಚರರ್ಸ್ ಟು ಮ್ಯಾನುಫ್ಯಾಕ್ಚರ್ ಡಿಫರ್ ಆಗುತ್ತೆ, ಯಾವ ಥರ ಬ್ರೇಕ್ ಪ್ಯಾಡ್ಸಿಗೆ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸಲ್ಲಿ ಮೆಟಾಲಿಕ್ ಎಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ. ಕಾಪರಲ್ಲ ಇರ್ಬೋದು, ಕೆಲವು ಸರಿ ಸೆರಾಮಿಕ್ ಮಿಕ್ಸ್ ಮಾಡ್ತಾರೆ. ಅದು ಎಗೈನ್ ಡಿಪೆಂಡ್ ಆಗುತ್ತೆ ಕಂಪನಿ ಮೇಲೆ. ಸೊ ಈ ಮೆಟಾಲಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡೋದ್ರಿಂದ ಏನಂತ ಹೇಳಿದ್ರೆ, ಆ ಒಂದು ಫ್ರಿಕ್ಷನಲ್ ಕಾಂಪೌಂಡು ಫಾರ್ಮ್ ಆಗುತ್ತೆ ಅದರಲ್ಲಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬ್ರೇಕಿಂಗ್ ಬೈಟು ಬೇರೆ ಥರನೇ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ಈ ಕೆಮಿಕಲ್ಸ್ ಯೂಸ್ ಮಾಡೋದು ಏನಿರುತ್ತೆ ಅಲ್ಲ, ಕಂಪ್ಲೀಟ್ ಪ್ರಾಸೆಸ್ಸು ಈ ಸಿಂಟರ್ಡ್ ಪ್ಯಾಡ್ಸ್ಗೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟು. ಇದು ಕೂಡ ಅಷ್ಟೇ ತುಂಬ ಹೀಟ್ ಮತ್ತು ಹೈ ಪ್ರೆಷರ್ನಿಂದ ಬಿಲ್ಡ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡೋದು. ಆದರೆ ಇದರಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ಬ್ರೇಕಿಂಗ್ ಬೈಟು ಸಖತ್ತಾಗಿರುತ್ತೆ. ಹಾಗೆಯೇ ಲೈಫ್ ಕೂಡ ಅಷ್ಟೇ ತುಂಬ ಜಾಸ್ತಿ ಲೈಫ್ ಬರುತ್ತೆ ಕಂಪೇರ್ ಟು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು. ಆದರೆ ಮತ್ತು ಇದನ್ನೇ ತೊಗೊಬೋದಲ್ವ ಎಲ್ಲ. ಬಟ್ ಏನಂತ ಹೇಳಿದ್ರೆ ಇದು ಕಾಸ್ಟ್ಲಿ, ಅಮೌಂಟು ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಕಂಪನಿಯವರು ಅದನ್ನು ಸ್ಟಾಕಲ್ಲೇ ಕೊಡೋದಿಲ್ಲ. ಇನ್ನೊಂದು ಏನಂತಂದರೆ, ನಿಮಗೆ ಕೋಲ್ಡ್ ಕಂಡೀಷನ್ಸಲ್ಲಿ ಸ್ವಲ್ಪ ಜಾಸ್ತಿ ಬೇಗನೆ ಹೀಟ್ ಆಗುತ್ತೆ. ಸೊ ಇದನ್ನು ಮತ್ತೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಕಂಪನಿ ಟು ಕಂಪನಿ ಡಿಫರ್ ಆಗುತ್ತೆ. ಸೆರಾಮಿಕ್ ಎಲ್ಲ ಆಯ್ತು ಅಂತ ಹೇಳಿದ್ರೆ ಅಷ್ಟು ಬೇಗ ಹೀಟ್ ಆಗೋಲ್ಲ. ಸೆರಾಮಿಕ್ಕಿಗೆ ಕೂಡ ಹೀಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಜಾಸ್ತಿ ಮೆಟಲ್ ಯೂಸ್ ಮಾಡಿದರೆ ಅದು ಬೇಗ ಹೀಟ್ ಆಗುತ್ತೆ. ಜನರಲಿ ಸಿಂಟರ್ಡ್ ಪ್ಯಾಡ್ಸಲ್ಲಿ ಇವೆಲ್ಲ ಅಡ್ವಾಂಟೇಜಸ್ಸು. ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೇ ಕಂಪನಿದು ಎರಡು ಗಾಡಿ ತೊಗೊಳ್ಳೋದು, ಸೇಮ್ ಇಂಜಿನ್ ಸ್ಪೆಕ್ ಇರೋ ಅಂಥದ್ದು. ಟ್ರಯಂಫ್ ಸ್ಪೀಡ್ 400, ಟ್ರಯಂಫ್ ಸ್ಕ್ರಾಂಬ್ಲರ್ 400X ಎರಡು ರೀಸೆಂಟಾಗಿ ಲಾಂಚ್ ಆಯಿತು. ನೀವು ಸ್ಪೀಡ್ 400ಅಲ್ಲಿ ನೋಡಿದ್ರೆ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಕೊಡ್ತಾರೆ. ಸ್ಕ್ರಾಂಬ್ಲರ್ ಆ್ಯಕ್ಚುಲಿ ಸ್ಪೀಡ್ಗಿಂತ ಜಾಸ್ತಿ ಕಾಸ್ಟ್ಲಿ ಗಾಡಿ ಒಂಚೂರು. ಆದರೆ ಸ್ಕ್ರಾಂಬ್ಲರಲ್ಲಿ ನಿಮಗೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ, ಸಿಂಟರ್ಡ್ ಬರೋದಿಲ್ಲ. ಏನಕ್ಕಪ್ಪ ಈ ಥರ ಮಾಡಿದ್ದಾರೆ ಅಂತೇಳಿದ್ರೆ, ಸ್ಕ್ರಾಂಬ್ಲರು ಯೂಶ್ವಲಿ ಆಫ್ ರೋಡಿಗೆ ಓಡಿಸ್ಬೋದು. ಆಫ್ ರೋಡಿಗೆ ಓಡಿಸಿದ್ರೆ ಫಾಸ್ಟ್ ಬೈಟ್ ಇದ್ದರೆ ಏನಾಗುತ್ತೆ, ವೀಲ್ ಲಾಕ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಬ್ರೇಕಿಂಗು ಪ್ರೋಗ್ರೆಸಿವ್ ಇರಲಿ ಆಫ್ ರೋಡ್ ಓರಿಯೆಂಟೆಡ್ ಗಾಡಿಗಳಿಗೆ ಅಂತ ಹೇಳ್ಬಿಟ್ಟು ಕೆಲವು ಸರಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಡ್ತಾರೆ. ಇಲ್ಲ ಎವ್ರಿಡೇ ಯೂಸಿಗೆ ಕೆಲವು ಸರಿ ಅಷ್ಟೆಲ್ಲ ಬೇಕಾಗೋದಿಲ್ಲ ಅನ್ನೋ ಥರ ಇದ್ದರೆ ಆವಾಗ ಆರ್ಗ್ಯಾನಿಕ್ಸ್ ಕೊಡ್ತಾರೆ. ಇನ್ನು ಕೆಲವು ಕಡೆ ಕಾಸ್ಟ್ ಕಟ್ಟಿಂಗಿಗೆ ಅಂತೇಳಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಡ್ತಾರೆ. ಸೊ ಈ ಥರ ಇದ್ದಾಗ ನೀವು ಅದನ್ನೇ ಯೂಸ್ ಮಾಡಬೇಕಂತಿಲ್ಲ. ನೀವು ಒಂದು ಪಾಯಿಂಟ್ ತನಕ ಯೂಸ್ ಮಾಡಿ ನೀವು ಆರ್ಗ್ಯಾನಿಕ್ ಇರೋದನ್ನ ಮತ್ತೆ ಸಿಂಟರ್ಡ್ ಜೊತೆಗೆ ರಿಪ್ಲೇಸ್ ಕೂಡ ಮಾಡ್ಕೊಬೋದು ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಬೇಕಾದಾಗ. ಬಟ್
ಈ ಸ್ಪೀಡ್ ಮತ್ತು ಸ್ಕ್ರಾಂಬ್ಲರ್ 400 ಬ್ರೇಕಿಂಗು ನನಗೆ ಅಷ್ಟು ಕ್ಲೀನಾಗಿ ಓಡಿಸಿದಾಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿತ್ತು. ಅದೇನು ಬೈಟ್ ಬರ್ತಾಯಿತ್ತಲ್ಲ ಸ್ಪೀಡಲ್ಲಿ, ಅದು ಸ್ಕ್ರಾಂಬ್ಲರಲ್ಲಿ ಸಿಗ್ತಾ ಇರಲಿಲ್ಲ. ಇಟ್ಸ್ ಮೋರ್ ಆಫ್ ಎ ಪ್ರೋಗ್ರೆಸಿವ್ ಬ್ರೇಕಿಂಗ್. ಸ್ಪೀಡಲ್ಲಿ ನೀವು ಎನಿ ಪಾಯಿಂಟ್ ಆಫ್ ಟೈಮ್ ಈಸಿಯಾಗಿ ಗಾಡಿನ ಕಂಟ್ರೋಲ್ ಮಾಡ್ಬೋದಿತ್ತು. ಅದು ನೆಸಸರಿ ಆ್ಯಕ್ಚುಲಿ ನಮ್ಮ ಥರ ರೈಡಿಂಗಿಗೆ ಅಥವಾ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಈ ಡಿಸ್ಕ್ದು ರೋಟಾರ್ ಇರುತ್ತಲ್ಲ, ಅದರಲ್ಲಿ ಆರ್ಗ್ಯಾನಿಕ್ ಪ್ಯಾಡ್ಸಲ್ಲಿ ಸ್ವಲ್ಪ ಸ್ಮಾಲ್ ಹೋಲ್ಸ್ ಇದ್ರೂ ನಡೆಯುತ್ತೆ. ಬಟ್ ಸಿಂಟರ್ಡ್ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದರೆ ಜಾಸ್ತಿ ದೊಡ್ಡ ಹೋಲ್ಸ್ ಇದ್ದಷ್ಟು ಒಳ್ಳೆಯದು, ಬಿಕಾಸ್ ಅದು ಹೀಟಪ್ ಆಗೋದ್ರಿಂದ ಹೋಲ್ಸ್ ಸ್ವಲ್ಪ ದೊಡ್ಡದಿದ್ದರೆ ಒಳ್ಳೆಯದು ಅಂತ. ಇನ್ನೊಂದು ವಿಚಾರನ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಇಷ್ಟೆಲ್ಲ ಇದ್ದರೆ ವಿಚಾರ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ನ ಎಲ್ಲ ಯೂಸ್ ಮಾಡೋದ್ರ ಬದಲು ಸಿಂಟರ್ಡೇ ಯೂಸ್ ಮಾಡ್ಬೋದು ಅಂತೇಳಿ ನೀವು ಅಂದ್ಕೊಬೋದು. ಬಟ್ ಏನಂತ ಹೇಳಿದ್ರೆ, ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸಲ್ಲಿ ನಿಮ್ಮ ರೋಟಾರ್ಸ್ ಏನಿರುತ್ತೆ ಅಲ್ಲ, ಅದು ಜಾಸ್ತಿ ಬೇಗ ಸವಿಯೋದಿಲ್ಲ. ಅದೇನೇ ನೀವೇನಾದ್ರು ಸಿಂಟರ್ಡ್ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ಅದರಲ್ಲಿರೋಂಥ ಮೆಟಾಲಿಕ್ ಪಾರ್ಟಿಕಲ್ಸಿಂದ ನಿಮ್ಮ ಬ್ರೇಕ್ ರೋಟಾರ್ಸ್ ಕೂಡ ಬೇಗ ಸೌದು ಹೋಗುತ್ತೆ ಕಂಪೇರಿಟಿವ್ಲಿ. ಹಾಗಾಗಿ ಎಲ್ಲರೂ ಸಿಂಟರ್ಡ್ ಪ್ಯಾಡ್ಸ್ನ ಯೂಸ್ ಮಾಡಬೇಕಂತ ಹೇಳಿ ಇಲ್ಲ. ನೀವು ಟ್ರ್ಯಾಕ್ ರೈಡಿಂಗು ಇಲ್ಲ ಫಾಸ್ಟ್ ರೈಡಿಂಗ್ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ನಿಮಗೆ ಅವಾಗ ಪರ್ಫಾರ್ಮೆನ್ಸ್ ಬೇಕಿರುತ್ತೆ. ಅಂಥ ಟೈಮಲ್ಲಿ ನೀವು ಸಿಂಟರ್ಡ್ ಪ್ಯಾಡ್ಸ್ನ ಆಪ್ಟ್ ಮಾಡಿ, ಜಾಸ್ತಿ ಸಡನ್ ಬೈಟ್ ಬೇಕಂತ ಹೇಳಿದರೆ. ಇಲ್ಲ ನೀವು ಎವ್ರಿಡೇ ಯೂಸು, ನಿಮಗೇನು ಅಂಥ ಒಳ್ಳೆ ಬ್ರೇಕಿಂಗ್ ಬೈಟ್ ಎಲ್ಲ ಏನು ಬೇಕಂತ ಇಲ್ಲ ಆಫ್ ರೋಡ್ ಇರ್ತೀರಾ, ಅಂಥ ಟೈಮಲ್ಲೆಲ್ಲ ನಿಮಗೆ ಸಿಂಟರ್ಡ್ ಪ್ಯಾಡ್ಸ್ಗಿಂತ ಆರ್ಗ್ಯಾನಿಕ್ ಪ್ಯಾಡ್ಸು ಜಾಸ್ತಿ ಯೂಸ್ ಆಗುತ್ತೆ. ಕಾರ್ಸೇ ಇರ್ಬೋದು, ಟ್ರಕ್ಸೇ ಇರ್ಬೋದು, ಯಾವುದೇ ಗಾಡಿಗಳಿದ್ರು ಇದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಇನ್ನೊಂದು ಸುಮಾರು ಜನಕ್ಕೆ ಏನಿರುತ್ತೆ ಅಂತ ಹೇಳಿದ್ರೆ ಕ್ವಶನು, ಈ ಬ್ರೇಕ್ ಪ್ಯಾಡ್ಸು ಎಲ್ಲದು ಯೂನಿವರ್ಸಲ್ಲ ಅಂತ ಹೇಳಿದ್ರೆ ಸಿಂಟರ್ಡ್ ಪ್ಯಾಡ್ಸು ಒಂದಿದ್ರೆ ಅದು ಎಲ್ಲ ಬೈಕ್ಸ್ಗಳಿಗೂ ಯೂಸ್ ಆಗುತ್ತಾ ಅಂತೇಳಿ. ಆ ಥರ ಇರೋದಿಲ್ಲ. ಆ ಬ್ರೇಕ್ ಪ್ಯಾಡ್ನ ಮಾಡಿರೋವಂಥ ಮೆಟೀರಿಯಲು ಯೂನಿವರ್ಸಲ್ಲೇ ಇದ್ರೂ ಅದು ಎಲ್ಲ ಬೈಕಿಗೂ ಸೇಮ್ ಫಿಟ್ಟಿಂಗ್ ಇರೋದಿಲ್ಲ. ಆ ಬ್ಯಾಕ್ ಪ್ಲೇಟ್ ಏನಿರುತ್ತೆ ಅಲ್ಲ, ಆ ಕ್ಯಾಲಿಪರ್ಸ್ಗೆ ಹೋಗೋವಂಥದ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೆಟೀರಿಯಲ್ ಯೂಸ್ ಮಾಡಿದ್ರು ಡಿಪೆಂಡಿಂಗ್ ಆನ್ ದ ಬೈಕ್ಸ್, ಆ ಕ್ಯಾಲಿಪರ್ಸು ಅದ್ರ ಮೇಲೆ ಈ ಪ್ಯಾಡ್ಸ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಸೊ ಇದು ಒಂದು ಸಣ್ಣ ಇನ್ಫಾರ್ಮೇಷನ್ನು ಸಿಂಟರ್ಡ್ ಮತ್ತು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬಗ್ಗೆ. ನೀವು ಯಾವಾಗ ರೈಡ್ ಮಾಡ್ತಾಯಿದ್ರು ಈವನ್ ಬ್ರೇಕ್ ಪ್ಯಾಡ್ಸ್ ಕೂಡ ಚೆಕ್ ಮಾಡ್ತಾಯಿರಿ. ಆಗಾಗ ನಿಮ್ಗೆ ಏನಾದ್ರು ಬ್ರೇಕ್ಸ್ ಹಿಡಿಯುವಾಗ ಸ್ಕ್ವೀಶಿ ಸೌಂಡ್ ಬರುತ್ತೆ ಅಥವಾ ಬೈಟ್ ಜಾಸ್ತಿ ಸಿಗ್ತಾ ಇಲ್ಲ, ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ನಿಮ್ಮ ಬ್ರೇಕ್ ಪ್ಯಾಡ್ಸ್ ಹೌದೋಗಿರುತ್ತೆ. ಅದನ್ನು ವಾಚ್ ಔಟ್ ಮಾಡಿ, ರೀಪ್ಲೇಸ್ ಮಾಡಿ, ಸೇಫಾಗಿ ರೈಡ್ ಮಾಡಿ. ಆ್ಯಂಡ್ ಅಗೈನ್ ಇದು ವ್ಯಾಸ್ಟ್ ಟಾಪಿಕ್ಕು, ನಾನು ಎಲ್ಲ ಟೈಪ್ ಆಫ್ ಬ್ರೇಕ್ ಪ್ಯಾಡ್ಸ್ನು ಕವರ್ ಮಾಡ್ತಾ ಇಲ್ಲ. ಮೇಯ್ನ್ಲಿ ನೀವು ಯೂಸ್ ಮಾಡಬೇಕಾದ್ರೆ ನೋಡಬೇಕಾಗಿರೋದು ಆರ್ಗ್ಯಾನಿಕ್ಕು ಮತ್ತು ಸಿಂಟರ್ಡು. ಸೊ ನಿಮ್ಮ ಯೂಸೇಜಿಗೆ ತಕ್ಕನಾಗೆ ನೀವು ಚೂಸ್ ಕೂಡ ಮಾಡ್ಬೋದು. ನಾನು ಸಿಂಟರ್ಡ್ ಪ್ಯಾಡ್ಸ್ನ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ, ಏನಾರು ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆಗೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್, ಸಿ ಯು, ಬಾಯ್.